ಹಾಯ್, ನಾನು ಸನ್ನಿ ಫ್ರಮ್ ಟೆಕ್ ಇನ್ ಕನ್ನಡ. ನಿಮಗೆ ಇವತ್ತು ಒಂದು ವಿಡಿಯೋದಲ್ಲಿ ನಿಮಗೆ ಗೊತ್ತಿರ್ಬೋದು, ನನ್ನ ಒಂದು MI A3 ಫೋನ್ ಲಾಂಚ್ ಆಗಿರುವಂಥದ್ದು. ಈ ಒಂದು MI A3 ಫೋನಿಂದ ಇದು ಆಂಡ್ರಾಯ್ಡ್ 1 ಫೋನ್ ಆಗಿರುವಂಥದ್ದು. ಅದರಿಂದ ಅಫಿಷಿಯಲ್ ಆಗಿ ಗೂಗಲ್ ಕಡೆಯಿಂದ ಡೈರೆಕ್ಟಾಗಿ ಈ ಒಂದು ಫೋನಿಗೆ ಅಪ್ಡೇಟ್ ಸಿಗುತ್ತೆ. ಒಂದು ರೀತಿ ತುಂಬ ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಈ ಒಂದು ಫೋನಿದೆ ಇದು 13,000ದಿಂದ ಬೇಸಿಕ್ ವೇರಿಯಂಟು 13,000 ರೂಪಾಯಿಂದ ಶುರುವಾಗ್ತಿರುವಂಥದ್ದು ಈ ಒಂದು ಫೋನ್ನ ಬೆಲೆ. ಸೊ ನೀವು ತುಂಬ ಜನ ಕನ್ಫ್ಯೂಷನ್ ಆಗಿದ್ದೀರಾ. ಈಗ ನಾನೇನಾದರೂ ಈ ಒಂದು 13ರಿಂದ ಅಥವಾ 12ರಿಂದ 15,000 ಒಂದು ಫೋನ್ನ ಕೊಡಬೇಕು ಅಂತಂದರೆ ಈ ಒಂದು MI A3 ಅನ್ನೋ ಆಪ್ಷನ್ ಇಟ್ಕೊಬೋದಾ, ಈ ಒಂದು MI A3 ಅನ್ನೇ ತೊಗೊಬೋದಾ, ತುಂಬ ಜನ ಕೇಳ್ತಾ ಇದ್ದೀರಾ. ಅದರಿಂದ ನಾನು ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಷಯ ಏನಪ್ಪ ಅಂತಂದರೆ, ನನಗೆ ಈ ಒಂದು ಫೋನ್ ಅವ್ರು ಕಳಿಸಿಲ್ಲ. ಅದರಿಂದ ಸ್ಪೆಸಿಫಿಕೇಶನ್ ನೋಡಿ ಮತ್ತು ಕ್ಯಾಮ್ರಾ ಸ್ಯಾಂಪಲ್ಸ್ನ ನೋಡಿ ನಾನು ಈ ಒಂದು ಜಡ್ಜ್ಮೆಂಟನ್ನು ಮಾಡ್ತಾ ಇದ್ದೀನಿ. ಸೊ ಅದ್ರ ಬಗ್ಗೆ ಕಂಪ್ಲೀಟ್ ತಿಳ್ಕೊಂಡು ಅದಕ್ಕಿಂತ ಮುಂಚೆ ನಮ್ಮ ಟೆಕ್ ಇನ್ ಕನ್ನಡ ಟಿವಿನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಇಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಮತ್ತು ನಮ್ಮ ಇನ್ಸ್ಟಾಗ್ರಾಮ್, ಫೇಸ್ಬುಕ್ಕಲ್ಲಿ ಡಿಸ್ಕ್ರಿಪ್ಷನ್ ಫಾಲೋವನ್ನು ಮಾಡ್ಬೋದು. ಈಗಲೇ ಮಾಡಿ. ಇನ್ನೂ ಒಂದು ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ ಮಾತಾಡಬೇಕು ಅಂದರೆ, ಒಂದು ಫೋನ್ನ ಫ್ರಂಟು ಮತ್ತು ಬ್ಯಾಕ್ ಎರಡು ಸಹ ಗ್ಲಾಸಿಂದ ಆಗಿರುವಂಥದ್ದು. ಗೊರಿಲ್ಲಾ ಗ್ಲಾಸ್ 5, ಹೌದು, ಫ್ರಂಟು ಬ್ಯಾಕ್ ಎರಡು ಸಹ ಗೊರಿಲ್ಲಾ ಗ್ಲಾಸ್ 5 ಆಗಿರುವಂಥದ್ದು. ಅಲ್ಯೂಮಿನಿಯಂ ಫ್ರೇಮ್ ಇದಾಗಿದೆ. ಸೊ ವೆಯ್ಟ್ ಗ್ಲಾಸ್ ಆಗಿರೋದ್ರಿಂದ ವೆಯ್ಟ್ ಸ್ವಲ್ಪ ಜಾಸ್ತಿ ಇರುತ್ತೆ. ಇದಿಷ್ಟ ನಾನು ಜಡ್ಜ್ ಮಾಡೋದಕ್ಕಾಗೋದು ಈ ಒಂದು ಫೋನ್ನ ಡಿಸೈನ್ ಮತ್ತು ಬಿಲ್ಡ್ ಕ್ವಾಲಿಟಿ ಬಗ್ಗೆ. ಇನ್ನು ಡಿಸ್ಪ್ಲೇಗೆ ಹೋದರೆ ಈ ಒಂದು ಫೋನಲ್ಲಿ 6.01 ಇಂಚು ಡಿಸ್ಪ್ಲೇದಾಗಿರುವಂಥದ್ದು. ಇದು HD+ ರೆಸೊಲ್ಯೂಷನ್ ಹೊಂದಿರುವಂಥದ್ದು. ಹೌದು, HD+. ಸೊ ಸ್ಯಾಡ್. ಮತ್ತು ಇದು ಅಮೋಲ್ ಡಿಸ್ಪ್ಲೇ. ಸೊ ಒಂದು ಒಳ್ಳೆಯ ವಿಷಯ, ಒಂದು ಬ್ಯಾಡ್ ವಿಷಯ, ಅಂದರೆ ಕೆಟ್ಟ ವಿಷಯ. ಫುಲ್ HD ಕೊಟ್ಟರೆ ಚೆನ್ನಾಗಿರ್ತಿತ್ತು. HD+ ಬ್ಯಾಡ್ ನ್ಯೂಸು. ಅಮೋಲ್ ಡಿಸ್ಪ್ಲೇ ಹಾಕಿದ್ದಾರೆ, ಒಂದು ರೀತಿ ಒಳ್ಳೆಯ ವಿಷಯ. ಮತ್ತು ಇದ್ರ ಜೊತೆಗೆ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ನೀಡಿರುವಂಥದ್ದು. ಏನಕ್ಕೆ ಅಂತ ಅಂದರೆ, ಈ ಒಂದು ಅಮೋಲ್ ಡಿಸ್ಪ್ಲೇ ಇದ್ದರೆ ಮಾತ್ರ ಈ ಒಂದು ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಆಗೋದಕ್ಕೆ ಸಾಧ್ಯ. ಅದರಿಂದನೇ ಮೋಸ್ಟ್ಲಿ ಅಮೋಲ್ ಡಿಸ್ಪ್ಲೇ ಹಾಕಿದ್ರು ಅನ್ಕೋತೀನಿ. ಫುಲ್ HD ನೀಡಿದರೆ ಚೆನ್ನಾಗಿರ್ತಿತ್ತು. ಒಂದು ಇದಕ್ಕೆ ಡೌನ್ ಗ್ರೇಡ್ ಅಂತ ಹೇಳ್ಬೋದು. ಈ ಒಂದು MI A2 ಮತ್ತು MI A1 ಎರಡರೂ ಸಹ ಫುಲ್ HD ರೆಸೊಲ್ಯೂಷನ್ ಇತ್ತು. ಇದನ್ನು ಕಮ್ಮಿ ಮಾಡಿದ್ರು. ಇದೊಂದು ಡಿಸಪಾಯಿಂಟಿಂಗ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇನ್ನು ವೇರಿಯಂಟ್ಸ್ಗಳ ಬಗ್ಗೆ ಮಾತಾಡಿದ್ರೆ, ಒಂದು ಫೋನಲ್ಲಿ 2 ವೇರಿಯಂಟ್ ಲಾಂಚ್ ಆಗಿರುವಂಥದ್ದು ಸದ್ಯಕ್ಕೆ. ಈ ಒಂದು 64 GB ಇಂಟರ್ನಲ್ ಮೆಮೊರಿ ಮತ್ತು 4 GB RAM, ಮತ್ತು ಇನ್ನೊಂದು 128 GB ಇಂಟರ್ನಲ್ ಮೆಮೊರಿ ಮತ್ತು 6 GB RAM. ಈ ಒಂದು 64 GB ಮತ್ತು 4 GB ವೇರಿಯಂಟಿಗೆ 13,000 ರೂಪಾಯಿ ಆದರೆ, ಇನ್ನೊಂದು 6 GB RAM ಇರುವಂಥ ವೇರಿಯಂಟಿಗೆ 16,000 ರೂಪಾಯಿ ಆಗ್ತಾ ಇರುವಂಥದ್ದು. ಇನ್ನೂ ಒಂದು ಫೋನ್ ಇರುವಂಥ ಪ್ರೋಸೆಸರ್ ಬಗ್ಗೆ ಮಾತಾಡಬೇಕು ಅಂದರೆ, ಒಂದು ಫೋನಲ್ಲಿ ಹೊಸ ಪ್ರೋಸೆಸರ್ ಇರುವಂಥದ್ದು. ಒಂದು ಸ್ನ್ಯಾಪ್ಡ್ರ್ಯಾಗನ್ 665 ಪ್ರೋಸೆಸರ್. ಇದು ಆಲ್ಮೋಸ್ಟ್ 660ಗೆ ಈಕ್ವಲೆಂಟ್. ಈ ಸ್ನ್ಯಾಪ್ಡ್ರ್ಯಾಗನ್ 660 ಏನಿತ್ತು ಅದರಷ್ಟೇ ಪವರ್ಫುಲ್ ಇರುವಂಥದ್ದು, ಏನು ಜಾಸ್ತಿ ಇಲ್ಲ ಪವರ್ಫುಲ್ಲು. ಸೇಮ್ ಅದಕ್ಕಿಂತ ಸ್ವಲ್ಪ ಕಡಿಮೆ ಹೇಳಬೇಕು ಅಂತ ಅಂದರೆ, ಈ ರೆಡ್ಮಿ ನೋಟ್ 7 ಇದೆ ನೋಡಿ, ರೆಡ್ಮಿ ನೋಟ್ 7 ಪ್ರೋ ಅಲ್ಲ, ರೆಡ್ಮಿ ನೋಟ್ 7 ಇರುವಂಥ ಒಂದು ಸ್ನ್ಯಾಪ್ಡ್ರ್ಯಾಗನ್ 660 ಪ್ರೋಸರ್ಗೆ ಈಕ್ವಲೆಂಟ್ ಆಗುವಂಥ ಪ್ರೋಸರ್ ಅಷ್ಟೇ. 665 ಏನೂ ಡಿಫ್ರೆನ್ಸ್ ಇಲ್ಲ. ಸೊ ರೆಡ್ಮಿ ನೋಟ್ಸ್ ಇದು ಈ ಪ್ರೈಸ್ ರೇಂಜಿಗೆ ರೆಡ್ಮಿ ನೋಟ್ 7 ಪ್ರೋನೇ ಸಿಗುತ್ತೆ. ನೀವು ಪರ್ಫಾರ್ಮೆನ್ಸ್ ನೋಡಬೇಕು ಅಂತ ಅಂತೀರಾ ಅಂತ ಅಂದರೆ ಈ ಫೋನ್ ಬೇಡ ಅಂತ ಅಂತೀನಿ ನಾನು. ಸೇಮ್ ಪ್ರೈಸ್ ರೇಂಜಿಗೆ ರೆಡ್ಮಿ ನೋಟ್ 7 ಪ್ರೋ ಸಿಗುತ್ತೆ. 1,000 ರೂಪಾಯಿ ಜಾಸ್ತಿ ಹಾಕಿದ್ರೆ. ಅದು ಸ್ನ್ಯಾಪ್ಡ್ರ್ಯಾಗನ್ 675 ಪ್ರೋಸೆಸರ್ ಇದೆ. ಅದು ಇದಕ್ಕಿಂತ ಹೆವಿ ಪವರ್ಫುಲ್ ಆಗಿದೆ. ಇದಕ್ಕಿಂತ ಹೆವಿ ಪವರ್ಫುಲ್ ಆಗಿದೆ. ಸೊ ಅದು ನೀವು ತೊಗೊಬೋದು. ಪ್ರೋಸೆಸರ್ ವೈಸ್ ಇದು, ಪರ್ಫಾರ್ಮೆನ್ಸ್ ವೈಸು ಓಕೆ, ಒಂದು ಮಿಡ್ ಲೆವೆಲ್ ಆಯಿತಾ. ರೆಡ್ಮಿ ನೋಟ್ 7 ಪ್ರೋಗಿಂತ ಕಡಿಮೆನೇ ಆಯಿತಾ, ಕಡಿಮೆನೇ, ಫುಲ್ ಹೆವಿ ಕಡಿಮೆನೇ. ಸೊ ಇದಿಷ್ಟು ಪ್ರೋಸೆಸರ್ ಬಗ್ಗೆ. ಇದ್ರ ಬಗ್ಗೆ ನೆಕ್ಸ್ಟು ಪ್ರೋಸ್ ಕಾನ್ಸಲ್ಲಿ ಆಮೇಲೆ ಹೇಳ್ತೀನಿ, ಕಂಟಿನ್ಯೂ ಮಾಡ್ತೀನಿ ಇದನ್ನು. ಇನ್ನೇ ಒಂದು ಫೋನ್ ಇರುವಂಥ ಕ್ಯಾಮ್ರಾ ಬಗ್ಗೆ ಮಾತಾಡಬೇಕು ಅಂದರೆ, ಒಂದು ಫೋನಲ್ಲಿ ರೇರಲ್ಲಿ ಟ್ರಿಪಲ್ ಕ್ಯಾಮ್ರಾ ಇರುವಂಥದ್ದು. ಅದರ ಮೈನ್ ಸೆನ್ಸರ್ ಬಂದ್ಬಿಟ್ಟು 48 ಮೆಗಾಪಿಕ್ಸೆಲ್ನ ಒಂದು ಮೈನ್ ಸೆನ್ಸರ್ ಇರುವಂಥದ್ದು. ಇದು IMX586 ಸೆನ್ಸರ್ ಇದಾಗಿರುವಂಥದ್ದು. ಸೋನಿದು ಸೇಮ್ ಸೆನ್ಸರ್ ನಮಗೆ ಇದ್ರಲ್ಲಿ ನೋಡೋಕೆ ಸಿಗುತ್ತೆ. ಇಲ್ಲಿ ರೆಡ್ಮಿ ನೋಟ್ 7 ಪ್ರೋ ಇದೆ ಸಿಗುತ್ತೆ, ಈ ಒಂದು ರಿಯಲ್ಮಿ XL ಇದೆ ಸಿಗುತ್ತೆ, ಮತ್ತು ರಿಯಲ್ಮಿ 5 ಪ್ರೋಲು ಇದೆ. ಸೇಮ್ ಸೆನ್ಸರ್ ನಮಗೆ ನೋಡೋಕೆ ಸಿಗುತ್ತೆ. ಒಂದು ಒಳ್ಳೆಯ ಸೆನ್ಸರ್, ಒಂದು ಒಳ್ಳೆಯ ಫೋಟೋವನ್ನು ಇದು ಪ್ರೊಡ್ಯೂಸ್ ಮಾಡಬಾರಂಥ ಕೆಪಾಸಿಟಿ ಇದೆ. 1.8 ಅಪರ್ಚರು, ಲೋ ಲೈಟಲ್ಲಿ ಒಂದು ಒಳ್ಳೆ ಡೀಸೆಂಟ್ ಫೋಟೋವನ್ನು ಇದು ಪ್ರೊಡ್ಯೂಸ್ ಮಾಡುತ್ತೆ. ಇನ್ನು ಎರಡನೇದಾಗಿ 8 ಮೆಗಾಪಿಕ್ಸೆಲ್ನ ಒಂದು ಅಲ್ಟ್ರಾ ವೈಡ್ ಆ್ಯಂಗಲ್ ಲೆನ್ಸ್ ಇರುವಂಥದ್ದು. ಮೂರನೇದು 2 ಮೆಗಾಪಿಕ್ಸೆಲ್ ಒಂದು ಡೆಪ್ತ್ ಸೆನ್ಸರ್ ಇರುತ್ತೆ, ಬ್ಯಾಕ್ಗ್ರೌಂಡ್ ಬ್ಲರ್ ಮಾಡೋದಕ್ಕೆ. ಇನ್ನು ಫ್ರಂಟ್ ಕ್ಯಾಮ್ರಾಗೆ ಬಂದರೆ, ಫ್ರಂಟಲ್ಲಿ 32 ಮೆಗಾಪಿಕ್ಸೆಲ್ನ ಸೆನ್ಸರ್ ಇರುವಂಥದ್ದು. ಇದು ಕೂಡ ನನ್ನ ಫೋಟೋ ಸ್ಯಾಂಪಲ್ ನೋಡೋದ ಪ್ರಕಾರ ಡೀಸೆಂಟ್ ಆಗಿದೆ ಫೋಟೋ ಕ್ವಾಲಿಟಿ. ಸೊ ಕ್ಯಾಮ್ರಾಗೆ ನೀವು ಪ್ರಿಫರ್ ಮಾಡ್ತಿದ್ದೀರಾ ಅಂದರೆ ಈ ಒಂದು ಫೋನ್ ಚೆನ್ನಾಗಿದೆ, ನೀವು ಆರಾಮಾಗಿ ಪರ್ಚೇಸ್ ಮಾಡ್ಬೋದು. ಇನ್ನು ಬ್ಯಾಟ್ರಿಗೆ ಬರ್ತಿದ್ದೀವಿ ಅಂತಂದರೆ, ಈ ಒಂದು ಫೋನ್ 4000 mAh ಕೆಪಾಸಿಟಿ ಬ್ಯಾಟ್ರಿ ಇರುವಂಥದ್ದು, ಮತ್ತು ಇದರಲ್ಲಿ 18 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಇದೊಂದು ರೀತಿ ತುಂಬ ಒಳ್ಳೆಯ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಈ ಒಂದು ಫೋನ್ ಇರುವಂಥ ಪ್ರೋಸ್ ಮತ್ತು ಕಾನ್ಸ್ಗಳ ಬಗ್ಗೆ ಮಾತನಾಡೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಈ ಒಂದು ಫೋನ್ನ ಒಳ್ಳೆಯ ವಿಷಯಗಳೇನಪ್ಪ ಅಂತ ಅಂದರೆ, ಇದರಲ್ಲಿರುವಂಥ ಡಿಸ್ಪ್ಲೇ, ಅಮೋಲ್ ಡಿಸ್ಪ್ಲೇ ತುಂಬ ಒಳ್ಳೆಯ ವಿಷಯ. ಇದರ ನಂತರ ಕ್ಯಾಮ್ರಾ ಕೂಡ ತುಂಬ ಚೆನ್ನಾಗಿದೆ. ಇದರುವಂಥ IMX586 ಒಳ್ಳೆ ಒಂದು ಕ್ಯಾಮ್ರಾ ಇದಾಗಿರುವಂಥದ್ದು, ಮತ್ತು UFS 2.1 ಸ್ಟೋರೇಜು. ಇದು ತುಂಬ ಫಾಸ್ಟಾಗಿ ಅಪ್ಲಿಕೇಶನ್ ಲೋಡ್ ಮಾಡುತ್ತೆ, ಇನ್ಸ್ಟಾಲ್ ಮಾಡುತ್ತೆ. UFS 2.1 ಸ್ಟೋರೇಜ್ ತುಂಬ ಒಳ್ಳೆಯದು, ಕ್ರೇಜಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಇದ್ರ ಜೊತೆಗೆ ಒಂದು ಫೋನಲ್ಲಿ USB Type-C ಸಹ ಇರುವಂಥದ್ದು ಒಂದು ರೀತಿ ಒಳ್ಳೆ ವಿಷಯ ಅಂತ ಹೇಳ್ಬೋದು. ವೈಡ್ ವೈನ್ L1 ಸರ್ಟಿಫಿಕೇಷನ್ ಸಹ ಇದಕ್ಕೆ ಇರುವಂಥದ್ದು. ಅಂದರೆ ನೀವು ಪ್ರೈಮು, ನೆಟ್ಫ್ಲಿಕ್ಸಲ್ಲೆಲ್ಲ ಫುಲ್ HD ಈ ಒಂದು ವಿಡಿಯೋವನ್ನು ನೋಡ್ಬೋದು. ಒಂದು ರೀತಿ ತುಂಬ ಒಳ್ಳೆ ವಿಷಯ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. 4000 mAh ಕೆಪಾಸಿಟಿ ಬ್ಯಾಟ್ರಿ ಮತ್ತು 18 ವ್ಯಾಟ್ನ ಫಾಸ್ಟ್ ಚಾರ್ಜಿಂಗ್, ಇದೆಲ್ಲ ತುಂಬ ಒಳ್ಳೆ ವಿಷಯ ಅಂತ ಹೇಳ್ಬೋದು ಒಂದು ರೀತಿ. ಸೊ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್ ಇದೆ. ಇದು ಕೂಡ 7th ಜನರೇಷನ್ ಇನ್ಸ್ಕ್ರೀನ್ ಫಿಂಗರ್ ಪ್ರಿಂಟ್. ಇದು ಕೂಡ ಡೀಸೆಂಟ್ ಆಗಿದೆ. ಇದಿಷ್ಟು ನನ್ನ ಪ್ರಕಾರ ಈ ಒಂದು ಮೇನ್ ಪ್ರೋಸ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸ್ಟೋರೇಜ್ ಎಲ್ಲ ಏನು ಆ್ಯಡ್ ಮಾಡೋಕ್ಕಲ್ಲ, ಪ್ರೋಸ್. ಇದರ ನಂತರ ಒಂದು ಫೋನ್ನ ಕಾನ್ಸ್ಗಳ ಬಗ್ಗೆ ಮಾತಾಡಬೇಕು ಅಂದರೆ, ಒಂದು ಫೋನಲ್ಲಿರುವಂಥ HD+ ರೆಸೊಲ್ಯೂಷನ್ ಡಿಸ್ಪ್ಲೇ
ಅಮೋಲ್ಡ್ ಡಿಸ್ಪ್ಲೇ ಫೈನ್ ಚೆನ್ನಾಗಿದೆ, ಬಟ್ HD+ ಸ್ವಲ್ಪ ಕಡಿಮೆ ಆಯಿತು ಅಂತ ನನಗನ್ಸುತ್ತೆ. ಒಂದು ರೀತಿ ಡೌನ್ಗ್ರೇಡ್ ಅಂತ ಆಗಲಿ ಹೇಳಿದೆ ನಾನು. ಸೊ ಫುಲ್ HD ನೀಡಿದರೆ ತುಂಬ ಚೆನ್ನಾಗಿರ್ತಿತ್ತು ಅಂತ ನನ್ನ ಒಂದು ಅಭಿಪ್ರಾಯ. ಮೇನ್ ಕಾನೇ ಇದು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು. ಮತ್ತು ಪ್ರೋಸರ್, ಇದರಲ್ಲಿರುವಂಥ ಪ್ರೋಸರ್ ಸ್ನ್ಯಾಪ್ಡ್ರ್ಯಾಗನ್ 665 ಪ್ರೋಸರು 675 ಇನ್ನು ರೆಡ್ಮಿ ನೋಟ್ಸ್ 1 ಪ್ರೋ ಸೇಮ್ ಪ್ರೈಸ್ ರೇಂಜಲ್ಲಿ ಇರುವಂಥ ರೆಡ್ಮಿ ನೋಟ್ಸ್ 1 ಪ್ರೋಗಿಂತ ಕಡಿಮೆ ಪವರ್ಫುಲ್ ಆಗಿರುವಂಥ ಪ್ರೋಸರ್ ಇದಾಗಿದೆ. ಈ ಒಂದು 665 ಮತ್ತು ಈ ಒಂದು GPU ಅಡ್ರೆನೋ 610 GPU ಇದು ಕೂಡ ಸ್ವಲ್ಪ ಪವರ್ ಕಮ್ಮಿನೇ ಇರುವಂಥದ್ದು. ಸೊ ಅದರಿಂದ ಸ್ವಲ್ಪ ಪವರ್ ಕಡಿಮೆ ಇರುವಂಥ ಪ್ರೋಸರ್ ಇದಾಗಿರೋದ್ರಿಂದ ಇದು ಒಂದು ರೀತಿ ಕಾನ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಇದಿಷ್ಟು ನನ್ನ ಪ್ರಕಾರ ಮೈನ್ ಅಂತ ಹೇಳಕ್ಕೆ ಇವೆರಡು ಮೈನ್ ನನಗೆ ಇಷ್ಟ ಆಗದಿರುವಂಥ ವಿಷಯ. ಒಂದು ಈ ಫೋನ್ದಿರುವಂಥ ಪ್ರೋಸರು ಮತ್ತು ಇನ್ನೊಂದು ರೆಸೊಲ್ಯೂಷನ್. ಸೊ ನೀವೇನಾದರೂ ಈ ಒಂದು ಫೋನ್ನ ನೀವು ಗೇಮಿಂಗೋಸ್ಕರ ತಗೋತಿಲ್ಲ, ಒಂದು ಬೇಸಿಕ್ ಯೂಸಿಗೆ ತಗೋತಾ ಇದ್ದೀನಿ ಮತ್ತು ಕ್ಯಾಮ್ರಾ ತುಂಬ ಚೆನ್ನಾಗಿದೆ, ವೀಡಿಯೋ ಕನ್ಸಂಪ್ಷನಿಗಂತೂ ಕಷ್ಟ ಆಗುತ್ತೆ. ಏನಕ್ಕೆ ಅಂದರೆ ಇದರಲ್ಲಿ ಬರೀ HD+ ರೆಸೊಲ್ಯೂಷನ್ ಇರೋದ್ರಿಂದ ವೀಡಿಯೋ ಕನ್ಸಂಪ್ಷನ್ ಅಂದರೆ ಯೂಟ್ಯೂಬ್ ನೋಡೋದಕ್ಕೆ, ಮೂವಿ ನೋಡೋದಕ್ಕೆ ಈ ಒಂದು ಫೋನ್ ನನಗೆ ಓಕೆ ಅನಿಸಲ್ಲ. ನನಗಂತೂ ಓಕೆ ಅನಿಸಲ್ಲ, ನಿಮಗೆ ಗೊತ್ತಿಲ್ಲ. ಅಮೋಲ್ಡ್ ಡಿಸ್ಪ್ಲೇ ಫೈನ್, ಬಟ್ HD+ ಕಡಿಮೆ ಆಯಿತು ಅಂತ ನನ್ನ ಒಂದು ಅಭಿಪ್ರಾಯ. ಇನ್ನು ಸಣ್ಣ ಸಣ್ಣ ವಿಷಯಗಳೇನಪ್ಪ ಅಂದರೆ ಇದರಲ್ಲಿ 3.5mm ಹೆಡ್ಫೋನ್ ಜಾಕ್ ಮತ್ತೆ ಬಂದಿರುವಂಥದ್ದು MI2 ಇರಲಿಲ್ಲ. ಇದೀಗ ಈ ಫೋನ್ MI3ಗೆ ಹೆಡ್ಫೋನ್ ಜಾಕ್ ಹಾಕಿದರೆ ಮತ್ತು ಒಂದು SD ಕಾರ್ಡ್ ಸ್ಲಾಟನ್ನು ಸಹ ನೀಡಿರುವಂಥದ್ದು ಒಂದು ರೀತಿ ಒಳ್ಳೆಯ ವಿಷಯ ಅಂತ ಹೇಳ್ಬೋದು. ಏನು Android 1 ಅಫಿಷಿಯಲ್ ಆಗಿ ನಿಮಗೆ ಆಂಡ್ರಾಯ್ಡ್ ಅಪ್ಡೇಟ್, ಫ್ಯೂಚರ್ ಅಪ್ಡೇಟ್ಗಳು ಸಿಗುತ್ತೆ. ಇದಿಷ್ಟು ಈ ಒಂದು ಫೋನ್ನ ಬಗ್ಗೆ ನಿಮಗೆ ಇಷ್ಟ ಇದೆ ಅನ್ಕೋತೀನಿ. ಇಷ್ಟ ಇದೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ರೀತಿ ನಮ್ಮ ಬೇರೆ ಬೇರೆ ವಿಡಿಯೋ ನಮ್ಮ ಟೆಕ್ ಇನ್ ಕನ್ನಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕನ್ ಕ್ಲಿಕ್ ಮಾಡಿ ಮತ್ತು ನಮ್ಮ Instagram, Facebook ಡಿಸ್ಕ್ರಿಪ್ಷನ್ಗೆ ಫಾಲೋವನ್ನು ಮಾಡ್ಬೋದು. ಈಗಲೇ ಫಾಲೋ ಮಾಡಿ. ಸಿಗೋಣ ಮುಂದಿನ ವಿಡಿಯೋಲಿ.